ಗೀತಾ ಮಹಾತ್ಮೆ. ರಣರಂಗದಲ್ಲಿ ಬಂಧು ವ್ಯಾಮೋಹಕ್ಕೊಳಗಾಗಿ ಅಧೀರನಾಗಿ ಗಾಂಡೀವವನ್ನು ಕೆಳಗಿಳಿಸಿ ಕುಳಿತ ಅರ್ಜುನನನ್ನು ಧರ್ಮಯುದ್ಧ ಮಾಡಲು ಪರಮಾತ್ಮ ಪ್ರೇರೇಪಿಸುತ್ತಾನೆ. ಬಂಧು ಮಿತ್ರರ ಮರಣದಿಂದ ದುಃಖ ಬರುತ್ತದೆ ನಿಜ, ಆದರೆ ಅದಕ್ಕೆ ಹೆದರಿ ಧರ್ಮವನ್ನು ತ್ಯಜಿಸಬಾರದು. ತಾನಾಗಿ ಒದಗಿ ಬಂದ ಈ ಸದವಕಾಶವನ್ನು ಉಪಯೋಗಿಸದೆ ಬಿಡಬಾರದು. ಧರ್ಮಯುದ್ಧ ಮಾಡುವುದರಿಂದ ನಿನಗೆ ಪಾಪ ಬರುವುದಿಲ್ಲ ಎನ್ನುತ್ತಾ ಹೀಗೆ ಹೇಳುತ್ತಾನೆ. ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮ್ಯಾಧಿಯುದ್ಧಾ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಸ್ವಧರ್ಮದ ದೃಷ್ಟಿಯಿಂದ ವಿಚಾರ ಮಾಡಿದರೂ ಕ್ಷತ್ರಿಯನಾದ ನೀನು ಅನುಕಂಪ ತೋರಿಸಬಾರದು. ಕ್ಷತ್ರಿಯನಿಗೆ ಧರ್ಮಯುದ್ಧಕ್ಕಿಂತ ಶ್ರೇಯಸ್ಕರವಾದುದು ಯಾವುದೂ ಇಲ್ಲ. ಧರ್ಮ ಎಂದರೆ ಧರಿಸಬಲ್ಲದ್ದು. ಧಾರಣಾ ಧರ್ಮಂ ಇತ್ಯಾಹುಹು. ಯಾವುದು ಎಲ್ಲ ಕಟ್ಟುಪಾಡುಗಳನ್ನು ವ್ಯವಸ್ಥಿತವಾಗಿ ಕಾಪಾಡಬಲ್ಲುದೋ ಅದು ಧರ್ಮ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ಯಾರು ಪಾಲಿಸುತ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತದೆ. ಒಂದೊಂದು ಜೀವದ ಸ್ವಭಾವ, ರಚನೆ, ಸಂದರ್ಭ, ಸನ್ನಿವೇಶಗಳು ಒಂದೊಂದು ರೀತಿಯದ್ದಾಗಿರುತ್ತದೆ. ಹೀಗೆ ಪ್ರತಿಯೊಬ್ಬರಿಗೂ ಒಂದು ಸ್ವಧರ್ಮ ಇದ್ದೇ ಇದೆ. ರಣರಂಗದಲ್ಲಿ ಧರ್ಮಯುದ್ಧ ಮಾಡುವುದು ಕ್ಷತ್ರಿಯನಿಗೆ ಸ್ವಧರ್ಮ. ಇಲ್ಲಿ ಅರ್ಜುನನಿಗೆ ಅದು ಕರ್ತವ್ಯವೂ ಹೌದು. ಕ್ಷತ್ರಿಯನು ಧರ್ಮ ರಕ್ಷಣೆಗಾಗಿ ಯುದ್ಧ ಮಾಡುವುದು, ಶತ್ರು ಸಂಹಾರ ಮಾಡುವುದು ಪಾಪವಲ್ಲ. ಯುದ್ಧದಿಂದ ಪಲಾಯನ ಮಾಡುವುದು ಪಾಪ ಕಾರ್ಯ. ಆದ್ದರಿಂದ ಪರಮಾತ್ಮ ಹೇಳುತ್ತಾನೆ, ಅರ್ಜುನ, ಈ ಯುದ್ಧ ನಿನಗೆ ಧರ್ಮ ಸಾಧನೆಗೆ ಅವಕಾಶ ಮಾಡಿಕೊಟ್ಟಿದೆ. ಈಗ ನೀನು ಶಸ್ತ್ರತ್ಯಾಗ ಮಾಡಿ ಹಿನ್ನಡೆದರೆ ನಿನಗೆ ಅಪಕೀರ್ತಿ ಬರುವುದು. ಒಂದು ವೇಳೆ ನೀನು ಯುದ್ಧದಲ್ಲಿ ಸತ್ತರೆ ನಿನಗೆ ವೀರಸ್ವರ್ಗ ಪ್ರಾಪ್ತಿಯಾಗುವುದು, ಗೆದ್ದರೆ ರಾಜ್ಯ ಪ್ರಾಪ್ತಿಯಾಗುವುದು. ಯುದ್ಧ ಪ್ರವೃತ್ತಿ ನಿನ್ನ ಸ್ವಭಾವದಲ್ಲಿ ಅಡಗಿದೆ, ಅದನ್ನು ಅದುಮಿ ಇಡಲಾಗದು. ಹಾಗೊಂದು ವೇಳೆ ನೀನು ತಡೆದರೂ ನಿನ್ನ ಸ್ವಭಾವ ಧರ್ಮ ನಿನ್ನಿಂದ ಯುದ್ಧ ಮಾಡಿಸುವುದು. ಸ್ವಪ್ರಯೋಜನಕ್ಕಾಗಿ ಯುದ್ಧ ಬೇಡವಾದರೂ ಈ ಯುದ್ಧವನ್ನು ಧರ್ಮ ರಕ್ಷಣೆಗಾಗಿ ಮಾಡು. ಆತ್ಮ ನಿತ್ಯ ಮತ್ತು ಶರೀರ ಅನಿತ್ಯವಾಗಿರುವಾಗ ಯುದ್ಧದ ವಿಚಾರದಲ್ಲಿ ಭಯಭೀತನಾಗುವುದು, ಶೋಕಿಸುವುದು ಉಚಿತವಲ್ಲ. ಯುದ್ಧ ಮಾಡುವುದು ಕ್ಷತ್ರಿಯನಾದ ನಿನ್ನ ಸ್ವಾಭಾವಿಕ ಧರ್ಮವಾಗಿದೆ. ಯಾವುದು ಧರ್ಮಸಮ್ಮತವಾಗಿದೆಯೋ, ಕರ್ತವ್ಯ ರೂಪದಿಂದ ಬಂದಿದೆಯೋ ಮತ್ತು ನ್ಯಾಯಸಮ್ಮತವಾಗಿದೆಯೋ ಅಂತಹ ಯುದ್ಧವೇ ಕ್ಷತ್ರಿಯರಿಗೆ ಶ್ರೇಷ್ಠವಾಗಿದೆ, ಕೀರ್ತಿ ತರುವಂಥದ್ದಾಗಿದೆ ಮತ್ತು ಶ್ರೇಯಸ್ಕರವಾಗಿದೆ. ಹರಿ ಓಂ.